ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ನೀವೇನಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಗರ್ಭಧಾರಣೆಗೆ ಅಂದರೆ ನಾವು ಗರ್ಭ ಧರಿಸ್ತೀವಿ ಅಂದರೆ ಯಾವ ದಿನಗಳು ಸೂಕ್ತವಾಗಿರುತ್ತೆ, ಹಾಗೆಯೇ ಗರ್ಭಾಶಯದ ದ್ವಾರ ಯಾವಾಗೆಲ್ಲ ತೆರೆಯುತ್ತೆ ಅಂತೇಳಿ ಇವತ್ತಿನ ವ್ಲಾಗಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇದೊಂದು ಪ್ರೆಗ್ನೆನ್ಸಿಯ ಸೀರೀಸ್ ವ್ಲಾಗ್ ಆಗಿರುತ್ತೆ. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಮೊದಲಿಗೆ ನಾವು ನಮ್ಮ ಪೀರಿಯಡ್ ಸೈಕಲ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಅಂದರೆ ನಮ್ಮ ಋತುಚಕ್ರದ ಬಗ್ಗೆ ನಾವು ತಿಳ್ಕೊಬೇಕು. ತಿಂಗಳಲ್ಲಿ ನಮಗೆ ಎಷ್ಟನೇ ದಿನಕ್ಕೆ ನಾವು ಪೀರಿಯಡ್ ಆಗ್ತೀವಿ ಅನ್ನೋದನ್ನು ನಾವು ಫಸ್ಟು ಕ್ಲಾರಿಟಿ ತೊಗೋಬೇಕು. ಹಾಗೆಯೇ ನಮ್ಮ ಓವುಲೇಷನ್ ದಿನ ಯಾವ ದಿನ ಬರುತ್ತೆ ಅನ್ನೋದನ್ನು ಕೂಡ ನಾವು ಕರೆಕ್ಟಾಗಿ ತಿಳ್ಕೊಂಡ್ರೆ ನಾವು ಪ್ಲ್ಯಾನ್ ಮಾಡಿ ಪ್ರೆಗ್ನೆಂಟ್ ಆಗ್ಬೋದು. ಅಥವಾ ನಾವು ಪ್ರೆಗ್ನೆನ್ಸಿಗೆ ವೆಯ್ಟ್ ಮಾಡಿ ಸರಿಯಾದ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ, ಇದನ್ನೆಲ್ಲ ನಾವು ತಿಳ್ಕೊಂಡ್ವಿ ಅಂದರೆ ನಾವು ಜಸ್ಟ್ ಒಂದು ಪ್ಲ್ಯಾನ್ ಮಾಡ್ಕೊತ ಹೋದ್ರೂ ಕೂಡ 5-6 ತಿಂಗಳಲ್ಲಿ ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಓವುಲೇಷನ್ ಡಿಪೆಂಡ್ ಆಗಿರೋದು ಪೀರಿಯಡ್ ಸೈಕಲ್ ಮೇಲೆ ಆಗಿರುತ್ತೆ. ಕೆಲವೊಬ್ಬರಿಗೆ ತಿಂಗಳಲ್ಲಿ 28 ದಿನ ಮುಟ್ಟಾಗ್ತಾರೆ, 30, 32, 34 ಈ ಥರನೂ ಇರುತ್ತೆ. ಹಾಗೆಯೇ PCOD ಅಥವಾ PCOS ಈ ಥರ ಎಲ್ಲ ಇತ್ತು ಅಂತ ಅಂದರೆ ಅವರಿಗೆ 3 ತಿಂಗಳಿಗೆ ಒಂದು ಸಲ ಅಥವಾ ಅನ್ಸ್ಟಾಪೇಬಲ್ ಪೀರಿಯಡ್ ಅಂದರೆ 15 ದಿನಗಟ್ಟಲೆಲ್ಲ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ನಮ್ಮ ಓವುಲೇಷನ್ ಡೇಟ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡ್ವಿ ಅಂತ ಅಂದರೆ ನಮಗೆ ನಮ್ಮ ಎಗ್ ರಿಲೀಸ್ ಆಗುವ 5 ದಿನದ ಮುಂಚೆ, ಹಾಗೆಯೇ ಎಕ್ಸಾಕ್ಟ್ ಎಗ್ ರಿಲೀಸ್ ಆಗೋ ದಿನ, ಹಾಗೆ ಎಗ್ ರಿಲೀಸ್ ಆದ ನಂತರ ದಿನಗಳಲ್ಲಿ ನಾವು ಇಂಟರ್ಕೋರ್ಸ್ ಮಾಡೋದ್ರಿಂದ ನಮ್ಮ ಎಗ್ ಸಕ್ಸಸ್ಫುಲಿಯಾಗಿ ಸ್ಪರ್ಮ್ನ ಮೀಟ್ ಆಗುತ್ತೆ. ಹೇಗೆ ನಾವು ನಮ್ಮ ಓವುಲೇಷನ್ ಡೇಟ್ನ ಕಂಡುಹಿಡಿಯೋದು ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಪೀರಿಯಡ್ ಸೈಕಲ್ ಅಂದರೆ ನೀವು ಇವತ್ತು ಪೀರಿಯಡ್ ಆಗಿ ನೆಕ್ಸ್ಟ್ ಮಂತಿನ ಡೇಟ್ ಮತ್ತು ನೀವು ಪೀರಿಯಡ್ ಆಗ್ತಿರಲ್ಲ ಅದ್ರ ಮಧ್ಯೆ ಡೇಟಿನ ಡಿಸ್ಟೆನ್ಸ್ ಬಂದುಬಿಟ್ಟು 28 ದಿನ ಅಂತಂದರೆ ಅದನ್ನು ನೀವು ಹಾಫ್ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಎಷ್ಟು ದಿನದ ಪೀರಿಯಡ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ 30, 32 ಇದ್ದರೆ ಈ ಥರ ನೀವು ಹಾಫ್ ಮಾಡಿದಾಗ ನಿಮಗೆ ಯಾವುದೋ ಒಂದು ಮಧ್ಯದ ಡೇಟ್ ಬರುತ್ತಲ್ಲ ಅದು ಬಂದುಬಿಟ್ಟು ನಿಮ್ಮ ಓವುಲೇಷನ್ನ ಡೇಟ್ ಆಗಿರುತ್ತೆ. ಅದರ ಹಿಂದೆ ಅಥವಾ ಮುಂದೆ ಅಂದರೆ 2 ಡೇಸ್ ಹಿಂದೆ ಅಥವಾ 2 ಡೇಸ್ ಮುಂದೆ ನಿಮಗೆ ಎಗ್ ಯಾವಾಗಾದರೂ ಕೂಡ ರಿಲೀಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಓವುಲೇಷನ್ ಬಗ್ಗೆ ಸ್ವಲ್ಪ ಬ್ರೀಫಾಗಿ ತಿಳಿಸ್ಕೊಡ್ತೀನಿ. ಓವುಲೇಷನ್ ಅಂದರೆ ಹೆಲ್ದಿಯಾಗಿರುವಂತಹ ಎಗ್ಗು ಓವರಿಯಿಂದ ಬಿಡುಗಡೆ ಆಗಿ ಫಾಲೋಪಿಯನ್ ಟ್ಯೂಬ್ಗೆ ಹೋಗುತ್ತೆ. ಎಗ್ ರಿಲೀಸ್ ಆಗೋ ಸಮಯದಲ್ಲಿ ಸ್ಪರ್ಮ್ ಏನಾದರೂ ಫಾಲೋಪಿಯನ್ ಟ್ಯೂಬಲ್ಲಿ ಇತ್ತು ಅಂತ ಅಂದರೆ ಅವೆರಡು ಕೂಡ ಜಾಯಿಂಟ್ ಆಗುತ್ತೆ ಅಥವಾ ಫರ್ಟಿಲೈಸ್ ಆಗಿ ಒಂದು ಭ್ರೂಣ ಅನ್ನೋದು ಮಾರ್ಪಾಡಾಗುತ್ತೆ. ಇನ್ನು ಗರ್ಭಾಶಯದ ದ್ವಾರ ಅಥವಾ ನಮ್ಮ ಸರ್ವಿಕ್ಸ್ ಯಾವಾಗ ಓಪನ್ ಆಗುತ್ತೆ ಅಂತ ಅಂದರೆ ನಾವು ನಾರ್ಮಲಾಗಿ ಒಂದು ನಮ್ಮ ಪೀರಿಯಡ್ ಟೈಮಲ್ಲಿ ಓಪನ್ ಆಗುತ್ತೆ, ಮತ್ತೊಂದು ಬಂದುಬಿಟ್ಟು ಓವುಲೇಷನ್ ಟೈಮಲ್ಲಿ ಓಪನ್ ಆಗುತ್ತೆ. ಇನ್ ಕೇಸ್ ನೀವು ಪ್ರೆಗ್ನೆಂಟ್ ಆಗಿದ್ರಿ ಅಂತ ಅಂದರೆ ನಿಮಗೆ ಮಗು ಹೊರಬರುವಂತಹ ಸಮಯದಲ್ಲಿ ಓಪನ್ ಆಗುತ್ತೆ. ಈ 3 ಸಮಯದಲ್ಲಿ ನಮಗೆ ಸರ್ವಿಕ್ಸ್ ಅಥವಾ ನಮ್ಮ ಗರ್ಭಾಶಯದ ಕಂಠ ಅಥವಾ ಬಾಯಿ ಓಪನ್ ಆಗುತ್ತೆ. ನಾವಿವಾಗ ನಾವು ಪ್ರೆಗ್ನೆನ್ಸಿ ಬಗ್ಗೆ ಥಿಂಕ್ ಮಾಡ್ತಾ ಇರೋದ್ರಿಂದ ನಮಗೆ ಬಂದುಬಿಟ್ಟು ಒಂದು ಮುಟ್ಟಿನ ಸಮಯದಲ್ಲಿ ಹಾಗೆ ನಮ್ಮ ಓವುಲೇಷನ್ ಸಮಯದಲ್ಲಿ ಓಪನ್ ಆಗುತ್ತೆ. ಓವುಲೇಷನ್ ಅಂದರೆ ಏನು, ಹೆಲ್ದಿ ಎಗ್ ಅಂದರೆ ಏನು, ಎಗ್ ಯಾವಾಗ ರಿಲೀಸ್ ಆಗುತ್ತೆ, ಪೀರಿಯಡ್ ಸೈಕಲ್ನ ನಾವು ಹೇಗೆ ಕೌಂಟ್ ಮಾಡೋದು, ಇದನ್ನೆಲ್ಲ ಸಹ ನಾವು ತಿಳ್ಕೊಂಡ್ವಿ. ಇವಾಗ ನಾವು ಪ್ರೆಗ್ನೆಂಟ್ ಆಗಬೇಕಂದ್ರೆ ನಮ್ಮ ಗರ್ಭಾಶಯ ಓಪನ್ ಆಗಬೇಕಲ್ವ. ಸೊ ಗರ್ಭಾಶಯ ಯಾವಾಗ ಓಪನ್ ಆಗುತ್ತೆ ಆವಾಗ ನಮಗೆ ಯಾವ ಥರ ಎಲ್ಲ ಸಿಮ್ಟಮ್ಸ್ಗಳು ಫೀಲ್ ಆಗುತ್ತೆ, ನಾವು ಅದನ್ನು ಮನೆಯಲ್ಲೇ ಕೌಂಟ್ ಮಾಡ್ಬೋದಾ ಅಥವಾ ಮನೆಯಲ್ಲೇ ನಾವು ಅದನ್ನ ಗುರ್ತು ಪತ್ತೆ ಹಚ್ಬೋದಾ, ಹೇಗೆ ಅಂಥೇಳಿ ಪ್ರತಿಯೊಂದು ಕೂಡ ಇವಾಗ ತಿಳಿಸ್ಕೊಡ್ತೀನಿ. ಎವ್ರಿ ಮಂತ್ ನಮ್ಮ ಈ ಒಂದು ಪೀರಿಯಡ್ಸ್ ಆಗಿರ್ಬೋದು, ಓವುಲೇಷನ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಮ್ಮ ಬಾಡಿ ರೆಸ್ಪಾಂಡ್ ಮಾಡ್ತಾ ಇರುತ್ತೆ. ಹಾಗೆಯೇ ನಮಗೆ ಅದು ಗೊತ್ತಾಗ್ತಿರಲ್ಲ ಯಾವ ಥರ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನಮ್ಮ ಈಗ ಪೀರಿಯಡ್ಸ್ ಟೈಮಲ್ಲಿ ನಾವು ಅಥವಾ ನಮ್ಮ ಓವುಲೇಷನ್ ಟೈಮಲ್ಲಿ ನಾವು ಏನಾದರೂ ನಮ್ಮ ಯೋನಿಯ ಒಳಗೆ ನಾವು ಬೆರಳನ್ನು ಅಥವಾ ಫಿಂಗರ್ನ ಇನ್ಸರ್ಟ್ ಮಾಡಿ ನಾವು ಚೆಕ್ ಮಾಡಿದ್ವಿ ಅಂತಂದರೆ ನಮಗೆ ಅದರ ಸ್ಪೇಸ್ ಅಗಲ ಆಗಿರುವಂಥದ್ದು ಗೊತ್ತಾಗುತ್ತೆ. ಹಾಗೆಯೇ ಇನ್ನು ನಮಗೆ ಓವುಲೇಷನ್ ಟೈಮಲ್ಲಿ ಏನಾಗಿರುತ್ತೆ ಅಂದರೆ ನಮ್ಮ ಸರ್ವಿಕ್ಸ್ ಬಂದುಬಿಟ್ಟು ಎತ್ತರವಾಗಿ ಅಂದರೆ ಸ್ಟ್ರೈಟಾಗಿ ನಮಗೆ ಟಚ್ ಆಗ್ತಾ ಇರುತ್ತೆ, ಫಿಂಗರ್ಸಿಗೆ ಫೀಲ್ ಆಗ್ತಾ ಇರುತ್ತೆ. ಇನ್ನು ಮಿಕ್ಕಿದ ದಿನಗಳಲ್ಲಿ ನಮಗೆ ಸ್ಟ್ರೈಟಾಗಿ ನಮಗೆ ಫಿಂಗರ್ ಇನ್ಸರ್ಟ್ ಮಾಡೋಕ್ಕಾಗೋದಿಲ್ಲ, ಹಾಗೆಯೇ ನಮಗೆ ಅದು ಟಚ್ ಆಗ್ತಾ ಇರಲ್ಲ. ಈ ಥರ ಅದೇ ನಮಗೆ ಒಂದು ಗರ್ಭ ಧರಿಸಲಿಕ್ಕೆ ನಮಗೆ ಒಂದು ನಮ್ಮ ಬಾಡಿ ಸಹ ಸಪೋರ್ಟ್ ಮಾಡ್ತಾ ಇರುತ್ತೆ. ಈ ಥರ ಸಹ ನಾವು ತಿಳ್ಕೊಬೋದು ನಮ್ಮ ಓವುಲೇಷನ್ ನಮಗೆ ಹತ್ತಿರ ಬಂದಿದೆ ಅಂತ. ಫಿಂಗರ್ಸ್ ನಾವು ಇನ್ಸರ್ಟ್ ಮಾಡಿದಾಗ ನಮಗೆ ಸ್ಟ್ರೈಟಾಗಿ ಫೀಲ್ ಆಯಿತು ಅಂತ ಅಂದರೆ ನಮ್ಮ ಗರ್ಭಾಶಯದ ಬಾಯಿ ಓಪನ್ ಆಗಿರುತ್ತೆ ಅಂತೇಳಿ ಗೊತ್ತಾಗುತ್ತೆ. ಹಾಗೆಯೇ ನಮ್ಮ ವೆಜಿನಲ್ನ ನಾವು ಟಚ್ ಮಾಡಿದಾಗ ಅದು ಬಂದುಬಿಟ್ಟು ವೆರಿ ಸಾಫ್ಟ್ ಆಗಿರುತ್ತೆ, ಫೀಲಿಂಗಲ್ಲಿ ನಮಗೆ ತುಂಬ ಮೆತ್ತಗೆ ಅನಿಸುತ್ತೆ. ಅದು ಕೂಡ ನಮ್ಮ ಬಾಡಿಯಲ್ಲಿ ಓವುಲೇಷನ್ನ ಸಿಮ್ಟಮ್ಸ್ನ ತೋರಿಸುತ್ತೆ. ಸ್ಪರ್ಮ್ ಬಂದುಬಿಟ್ಟು ಎಗ್ನ ಈಸಿಯಾಗಿ ಟಚ್ ಆಗಲಿ ಅಥವಾ ಮೀಟ್ ಆಗಲಿ ಅಂತ ಹೇಳಿ ಸರ್ವಿಕ್ಸ್ ಸಹ ನಮಗೆ
ಸ್ಪರ್ಮ್ ಎಂಟರ್ ಆಗೋದಕ್ಕೆ ಚೆನ್ನಾಗಿ ಜಾಗ ಮಾಡಿಕೊಟ್ಟಿರುತ್ತೆ. ಇದನ್ನು ಸಹ ನಾವು ಫೀಲ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಹಾಗೆಯೇ ಓವುಲೇಷನ್ ಟೈಮಲ್ಲಿ ನಮಗೆ ತೆಳು ಅಂದರೆ ಎಗ್ ವೈಟ್ ಇರುತ್ತಲ್ಲ, ಆ ಥರ ನಮಗೆ ವೈಟ್ ಡಿಸ್ಚಾರ್ಜು ತುಂಬ ಹೋಗುತ್ತೆ. ಹಾಗೆಯೇ ಯಾವ ಥರ ಅಂದರೆ ಲೈಕ್ ಬ್ಲೀಡಿಂಗ್, ನಮಗೆ ಪೀರಿಯಡ್ಸಲ್ಲಿ ಬ್ಲೀಡಿಂಗ್ ಆಗುತ್ತಲ್ಲ ಆ ಥರ ಹೋಗ್ತಾ ಇರುತ್ತೆ. ನಾವು ಆ ವೈಟ್ ಡಿಸ್ಚಾರ್ಜನ್ನು ಕೈಯಲ್ಲಿ ಹಿಡಿದು ಸ್ಟ್ರೆಚ್ ಮಾಡಿದ್ವಿ ಅಂದರೆ ಎಷ್ಟು ಸ್ಟ್ರೆಚ್ ಮಾಡ್ತೀವೋ ಅಷ್ಟು ಸ್ಟ್ರೆಚ್ ಆಗ್ತಾ ಇರುತ್ತೆ ಅದು. ಇವನ್ನೆಲ್ಲ ನಾವು ಈಸಿಯಾಗಿ ಮನೆಯಲ್ಲೇ ಟೆಸ್ಟ್ ಮಾಡ್ಬೋದು, ಹಾಗೆ ಮನೆಯಲ್ಲೇ ನಾವು ಫೈಂಡ್ ಔಟ್ ಮಾಡ್ಬೋದು. ಈ ದಿನಗಳಲ್ಲಿ ನಾವು ಇಂಟರ್ ಕೋರ್ಸ್ನ ಮಾಡೋದ್ರಿಂದ ನಾವು ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ಗಳು ಬಹಳಷ್ಟು ಇರುತ್ತೆ. ಸೊ ನೀವು ಸಹ ಇದನ್ನೆಲ್ಲ ನೀವು ಫೈಂಡ್ ಔಟ್ ಮಾಡ್ಕೊಬೋದು. ಹಾಗೆಯೇ ಸ್ಪರ್ಮ್ ಬಂದುಬಿಟ್ಟು 3 ದಿನಗಳ ಕಾಲ ಬದುಕಿರುತ್ತೆ. ಹಾಗೆಯೇ ಅಂಡಾಣು ಅಥವಾ ಎಗ್ ಬಂದುಬಿಟ್ಟು 12ರಿಂದ 24 ಗಂಟೆಗಳ ಕಾಲ ಜೀವಂತವಾಗಿರುತ್ತೆ. ಸೊ ಈ ಸಮಯದಲ್ಲಿ ಅಂದರೆ ಎಗ್ ಓವರಿಂದ ರಿಲೀಸ್ ಆಗುವಂಥ ಟೈಮಲ್ಲಿ ಸ್ಪರ್ಮ್ ನಮಗೆ ಬಾಡಿ ಒಳಗಿತ್ತು ಅಂತ ಅಂದರೆ ಅದು ಫರ್ಟಿಲೈಟ್ ಆಗಿ ಒಂದು ಭ್ರೂಣ ಆಗಿ ಮಾರ್ಪಾಡಾಗುತ್ತೆ. ಹಾಗೆ ಸಾಮಾನ್ಯವಾಗಿ ನಮಗೆ ಓವುಲೇಷನ್ ನಡೆಯುವಂಥ ದಿನಗಳಲ್ಲಿ ಲೈಂಗಿಕ ಆಸಕ್ತಿ ಸಹ ಹೆಚ್ಚಾಗಿರುತ್ತೆ. ಈ ಸಮಯದಲ್ಲಿ ಡೇ ಒಂದಿನ ಬಿಟ್ಟು ಒಂದಿನ ನಾವು ಇಂಟರ್ ಕೋರ್ಸ್ನ ಮಾಡೋದ್ರಿಂದ ನಾವು ಪ್ರೆಗ್ನೆಂಟ್ ಆಗ್ತೀವಿ. ಓವುಲೇಷನ್ನ ನಾವು ಹೇಗೆ ಟ್ರ್ಯಾಕ್ ಮಾಡಬೇಕು, ಯಾವ ಡೇಟ್ನ ನಾವು ಹೇಗೆ ಕಂಡುಹಿಡ್ಕೊಬೇಕು ಅಂತ ಹೇಳಿಲ್ಲ ಅದನ್ನು ಸಹ ಹೇಳ್ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಓವುಲೇಷನ್ ಡೇಟ್ ಬಂದುಬಿಟ್ಟು 14 ಆಗಿದೆ ಅಂತ ಅಂದರೆ 11 ಇಂಟರ್ ಕೋರ್ಸ್ ಮಾಡಬೇಕು, 12 ಬಿಡಬೇಕು, 13 ಇಂಟರ್ ಕೋರ್ಸ್ ಮಾಡಬೇಕು, 14 ಬಿಡಬೇಕು, 15 ಇಂಟರ್ ಕೋರ್ಸ್ ಮಾಡಬೇಕು. ಈ ಥರ ದಿನ ಬಿಟ್ಟು ದಿನ ನಾವು 10 ದಿನಗಳ ಕಾಲ ನಾವು ಸಂಪರ್ಕದಲ್ಲಿ ಇದ್ವಿ ಅಂತ ಅಂದರೆ ಈಸಿಯಾಗಿ ಸ್ಪರ್ಮ್ ಬಂದುಬಿಟ್ಟು ಎಗ್ಗನ್ನು ರೀಚ್ ಆಗುತ್ತೆ. ನ್ಯಾಚುರಲ್ ಸಿಸ್ಟಮ್ನ ಬಿಟ್ಬಿಟ್ಟು ನಾವು ಬೇರೆ ಥರ ಹೇಗೆ ನಮ್ಮ ಓವುಲೇಷನ್ನ ಕಂಡುಹಿಡಿಬೋದು ಅಂತ ಅಂದರೆ ನಿಮಗೆ ಮಾರ್ಕೆಟ್ಗಳಲ್ಲಿ ಓವುಲೇಷನ್ ಕಿಟ್ ಸಹ ಸಿಗುತ್ತೆ. ಆ ಕಿಟ್ಟನ್ನು ನೀವು ಯೂಸ್ ಮಾಡೋದ್ರಿಂದ ಕೂಡ ನಿಮಗೆ ಓವುಲೇಷನ್ ಆಗ್ತಾ ಇದೆಯಾ ಇಲ್ಲ ಅಂತ ಕೂಡ ಗೊತ್ತಾಗುತ್ತೆ. ಅದರಲ್ಲಿ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಹೇಗೆ ಮಾಡ್ತಿರಲ್ಲ ಅದೇ ಥರ ಯೂರಿನ್ ಟೆಸ್ಟನ್ನು ಮಾರ್ನಿಂಗ್ ಯೂರಿನ್ ಸ್ಯಾಂಪಲ್ ನೀವು ಹಾಕೊತ ಬಂದರೆ ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ ಓವುಲೇಷನ್ ಆಗ್ತಾ ಇದೆಯಾ ಇಲ್ಲ ಅಂಥೇಳಿ. ಹಾಗೆಯೇ ನಮ್ಮ ದೇಹದ ಉಷ್ಣತೆ ಬಂದುಬಿಟ್ಟು ಓವುಲೇಷನ್ ಟೈಮಲ್ಲಿ ಹೆಚ್ಚಾಗಿರುತ್ತೆ. ನೀವು ನಿಮ್ಮ ವಜಿನಲ್ನ ನೀವು ಸ್ವಲ್ಪ ಟಚ್ ಮಾಡಿದ್ರಿ ಅಂದರೆ ಡೇ ಬೈ ಡೇ ನೀವು ಟಚ್ ಮಾಡ್ಕೊತ ಬಂದ್ರಿ ಅಂದರೆ ನಿಮಗೆ ಶಾಖದಲ್ಲೇ ಗೊತ್ತಾಗುತ್ತೆ. ಹೆಚ್ಚಾಗಿ ನಮಗೆ ಯಾವಾಗ ಬಿಸಿ ಅನಿಸುತ್ತಲ್ಲ ನಮ್ಮ ದೇಹದ ಉಷ್ಣತೆ ಅಥವಾ ವಜಿನಲ್ ಉಷ್ಣತೆ ಯಾವಾಗ ಹೆಚ್ಚಾಗಿ ಅನಿಸುತ್ತಲ್ಲ ಆವಾಗ ನಮಗೆ ನೀವು ಪಕ್ಕಾ ಶ್ಯೂರಾಗಿ ನೀವು ತಿಳ್ಕೊಬೇಕು ನಿಮಗೆ ಓವುಲೇಷನ್ ಆಗಿದೆ, ಇನ್ನೊಂದು 2 ದಿನದಲ್ಲಿ ಅಥವಾ 1 ದಿನದಲ್ಲಿ ನನಗೆ ಓವರಿಂದ ಎಗ್ ರಿಲೀಸ್ ಆಗುತ್ತೆ ಅಂತ. ಸೊ ಇವಿಷ್ಟು ಮಾಹಿತಿಗಳು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಸೊ ನಾನು ಕೊಟ್ಟಿರುವಂತಹ ಮಾಹಿತಿಯನ್ನು ನೀವು ಸರಿಯಾಗಿ ಯೂಸ್ ಮಾಡಿಕೊಂಡು ಯುಟಿಲೈಸ್ ಮಾಡ್ಕೊಂಡ್ರಿ ಅಂತ ಅಂದರೆ ನಿಮಗೆ ಓವುಲೇಷನ್ ಕೂಡ ನೀವು ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ಹಾಗೆಯೇ ಇದನ್ನು ಒಂದು 5ರಿಂದ 6 ತಿಂಗಳ ತನಕ ನೀವು ಫಾಲೋ ಅಪ್ ಮಾಡಿದ್ರಿ ಅಂದರೆ ನಿಮ್ಮ ಪ್ರೆಗ್ನೆನ್ಸಿ ರಿಸಲ್ಟ್ ಬಂದುಬಿಟ್ಟು ಪಾಸಿಟಿವ್ ಆಗಿರುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಒಂದು ಪ್ರೆಗ್ನೆನ್ಸಿ ಹೆಲ್ತ್ ಟಿಪ್ಸ್ ಅಂತೇಳಿ ಒಂದು ಪ್ಲೇ ಲಿಸ್ಟನ್ನು ಸಹ ನಾನು ಕ್ರಿಯೇಟ್ ಮಾಡಿಟ್ಟಿದ್ದೀನಿ. ಅದರಲ್ಲೂ ಸಹ ನಿಮಗೆ ಉಪಯುಕ್ತವಾಗಿರುವಂತಹ ವೀಡಿಯೋಸ್ಗಳನ್ನ ಹಾಕಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.